Bannerghatta Biological Park. Bannerghatta Biological Park is a part of Bannerghatta National Park. ಆಯ್ತಾ ಸರಿ. ಈಗ ಲಿಸನ್ ಹಿಯರ್. ಭಾರತದಲ್ಲಿ ಎಷ್ಟು ರೀತಿಯಾಗಿರತಕ್ಕಂಥ ಸಂರಕ್ಷಿತ ಪ್ರದೇಶಗಳಿದಾವೆ? ಹೌ ಮೆನಿ ಟೈಪ್ಸ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ದೇರ್ ಇನ್ ಇಂಡಿಯಾ? ಸಂರಕ್ಷಿತ ಪ್ರದೇಶಗಳಲ್ಲಿ ಎಷ್ಟು ವಿಧ? ಐದು. ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಕನ್ಸರ್ವೇಷನ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್, ಬಯೋಸ್ಪಿಯರ್ ರಿಸರ್ವ್ಸ್. ಓಕೆ, ನೋಡಲಿ. ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನಗಳು. ರಾಷ್ಟ್ರೀಯ ಉದ್ಯಾನವನಗಳನ್ನ ಕೇಂದ್ರ ಸರ್ಕಾರವು ಘೋಷಣೆ ಮಾಡಬಹುದು, ರಾಜ್ಯ ಸರ್ಕಾರವು ಘೋಷಣೆ ಮಾಡಬಹುದು. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕೇಂದ್ರ ಸರ್ಕಾರವು ಘೋಷಣೆ ಮಾಡಬಹುದು, ರಾಜ್ಯ ಸರ್ಕಾರವು ಘೋಷಣೆ ಮಾಡಬಹುದು. ವನ್ಯಜೀವಿ ಅಭಯಾರಣ್ಯಗಳು. ಕನ್ಸರ್ವೇಷನ್ ರಿಸರ್ವ್ಸ್ ಸಂರಕ್ಷಣಾ ಮೀಸಲುಗಳು ಇಲ್ಲೂ ಯಥಾವತ್ತು ಎರಡು ಘೋಷಣೆ ಮಾಡಬಹುದು. ಆಕ್ಚುಲಿ ಕನ್ಸರ್ವೇಷನ್ ರಿಸರ್ವ್ ಸಂರಕ್ಷಣಾ ಮೀಸಲುಗಳು ಅಂತ ಬಂದಾಗ ಮುಂಚೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾತ್ರ ಘೋಷಣೆ ಮಾಡ್ತಾ ಇತ್ತು. ಆದ್ರೆ ರೀಸೆಂಟ್ ಆಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಆಕ್ಟ್ 2022 ಬಂದ ಮೇಲೆ, ವನ್ಯಜೀವಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ 2022 ಬಂದ ಮೇಲೆ ಈಗ ಕೇಂದ್ರ ಸರ್ಕಾರವು ಕೂಡ ಘೋಷಣೆ ಮಾಡಬಹುದು. ಆಯ್ತಾ? ಕಮ್ಯುನಿಟಿ ರಿಸರ್ವ್ ಸಮುದಾಯ ಮೀಸಲುಗಳು ರಾಜ್ಯ ಸರ್ಕಾರ ಮಾತ್ರ ಘೋಷಣೆ ಮಾಡೋದು, ಕೇಂದ್ರ ಸರ್ಕಾರ ಮಾಡಲ್ಲ. ಬಯೋಸ್ಪಿಯರ್ ರಿಸರ್ವ್, ಓಕೆ, ಜೀವಗೋಳ ಮೀಸಲುಗಳು ಕೇಂದ್ರ ಸರ್ಕಾರ ಮಾತ್ರ ಘೋಷಣೆ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡಲ್ಲ. ಓಕೆ, ಯಾವುದೇ ಸಂರಕ್ಷಿತ ಪ್ರದೇಶ ಆಗಿರಲಿ, ಯಾವ ಕಾಯ್ದೆ ಕೆಳಗಡೆ ಘೋಷಣೆ ಮಾಡ್ತಾರೆ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಯಾರು ಘೋಷಣೆ ಮಾಡ್ತಾರೆ? ಬಹಳ ಇಂಪಾರ್ಟೆಂಟ್. ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕನ್ಸರ್ವೇಷನ್ ರಿಸರ್ವ್ ಕೇಂದ್ರ ಸರ್ಕಾರನು ಘೋಷಣೆ ಮಾಡುತ್ತೆ, ರಾಜ್ಯ ಸರ್ಕಾರನು ಘೋಷಣೆ ಮಾಡುತ್ತೆ. ಕಮ್ಯುನಿಟಿ ರಿಸರ್ವ್ ಸಮುದಾಯ ಮೀಸಲುಗಳನ್ನು ರಾಜ್ಯ ಸರ್ಕಾರ ಮಾತ್ರ ಘೋಷಣೆ ಮಾಡುತ್ತೆ, ಕೇಂದ್ರ ಸರ್ಕಾರ ಘೋಷಣೆ ಮಾಡಲ್ಲ. ಬಯೋಸ್ಪಿಯರ್ ರಿಸರ್ವ್ ನ ಕೇಂದ್ರ ಸರ್ಕಾರ ಮಾತ್ರ ಘೋಷಣೆ ಮಾಡುತ್ತೆ, ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತೆ. ಆಯ್ತಾ ಸರ್? ಈಗಿರ್ಲಿ, ಒಂದು ಸಂರಕ್ಷಿತ ಪ್ರದೇಶಗಳನ್ನ ಯಾವ ರೀತಿ ಓದ್ಬೇಕು? ಸ್ಟ್ರಕ್ಚರ್ ಬರ್ರಿ ಬೇಗ. ಓಕೆ, ಪ್ರೊಟೆಕ್ಟೆಡ್ ಏರಿಯಾಸ್ ಸ್ಟ್ರಕ್ಚರ್ ಇದೆಯಾ? ಬರ್ಸಿದ್ದೀನಾ? ಬರ್ಸಿಲ್ಲ? ಹೊಸ ಬೆಚ್ಚ ಬರ್ಕೊಳ್ಬೇಕು. ಪ್ರೊಟೆಕ್ಟೆಡ್ ಏರಿಯಾಸ್ ಸಂರಕ್ಷಿತ ಪ್ರದೇಶಗಳು. ಪ್ರೊಟೆಕ್ಟೆಡ್ ಏರಿಯಾ ಸಂರಕ್ಷಿತ ಪ್ರದೇಶಗಳು. ಬರಿತಾ ಹೋಗಿ. ಫಸ್ಟ್ ನೇಮ್, ಹೆಸರು. ನೇಮ್, ಹೆಸರು. ಎರಡನೇದು ಸ್ಟೇಟ್, ರಾಜ್ಯ. ಕರ್ನಾಟಕದಲ್ಲಿದ್ರೆ ಡಿಸ್ಟಿಕ್ಕು ತಾಲೂಕು ಎರಡು ಇಂಪಾರ್ಟೆಂಟ್. ಕರ್ನಾಟಕದಲ್ಲಿದ್ರೆ ಡಿಸ್ಟಿಕ್ಕು ತಾಲೂಕು ಎರಡು ಇಂಪಾರ್ಟೆಂಟ್. ಮೂರನೇದು ಸಸ್ಯ ಸಂಕುಲಗಳು, ವೆಜಿಟೇಷನ್. ಓಕೆ. ನಾಲ್ಕನೇದು ಫಾನಾ, ಪ್ರಾಣಿ ಸಂಕುಲಗಳು. ಫಾನಾ, FAUNA, ಫಾನಾ, ಪ್ರಾಣಿ ಸಂಕುಲಗಳು. ಅಲ್ಲಿ ಐದನೇದು ರಿವರ್ಸ್, ಹರಿಯುವ ನದಿಗಳು. ಓಕೆ, ಸಿಂಪಲ್ ಇಷ್ಟು. ಮತ್ತೆ ಎಕಲಾಜಿಕಲ್ ಕನ್ಸರ್ನ್ಸ್, ಬೆದರಿಕೆಗಳು. ಎಕಲಾಜಿಕಲ್ ಕನ್ಸರ್ನ್ಸ್, ಬೆದರಿಕೆಗಳು. ಯಾವುದೇ ನೋಡಿ, ಇಷ್ಟರಲ್ಲಿ ಯಾವುದೇ ನ್ಯೂಸ್ ಅಲ್ಲಿ ಇದೆ ಅಂದಾಗ ಆ ಸ್ಟ್ರಕ್ಚರ್ ಪ್ರಕಾರನೇ ಓದ್ಬೇಕು. ಆಯ್ತಾ ಸರಿ? ಈಗ ಇಲ್ಲಿ ನೋಡಿ, ಈಗ ಸೊ ಬಯೋಲಾಜಿಕಲ್ ಪಾರ್ಕಿಗೆ ಆಮೇಲೆ ಬರ್ತೀನಿ. ನಾನೀಗ ಫಸ್ಟ್ ನ್ಯಾಷನಲ್ ಪಾರ್ಕಿಗೆ ಬರ್ತೀನಿ. ಓಕೆ, ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ ಬಯೋಲಾಜಿಕಲ್ ಪಾರ್ಕ್ ಇರೋದು. ಇದಕ್ಕಿನ್ನೂ ನಾವು ಬಂದಿಲ್ಲ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಮಾತಾಡ್ತಿದ್ದೀನಿ. ಆಯ್ತಾ? ಲಿಸನ್. ರೈಟ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಓಕೆನಾ? ಸೊ ಹೆಸರು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಕರ್ನಾಟಕ ರಾಜ್ಯದ
ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುವ ಆನೇಕಲ್ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಇದು. ಆನೇಕಲ್ ಪರ್ವತ ಶ್ರೇಣಿಗಳು ಆಯ್ತಾ. ಓಕೆ, ಫಾರೆಸ್ಟ್ ಯಾವ ತರ ಫಾರೆಸ್ಟ್ ಇದೆ ಇಲ್ಲಿ? ಇಲ್ಲಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಇರೋದು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಆಯ್ತಾ. ನಾನು ಎನ್ವಿರಾನ್ಮೆಂಟ್ ನಿಮಗೆ ಯಾರಿಗೂ ಆಗಿಲ್ಲ ಅನ್ಸುತ್ತೆ. ಬೇಸ್ಡ್ ಅಪಾನ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ವಿ ಹ್ಯಾವ್ 5 ಟೈಪ್ಸ್ ಆಫ್ ಫಾರೆಸ್ಟ್. 5 ತರ ಅರಣ್ಯಗಳಿದಾವೆ. ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಮೆಡಿಟರೇನಿಯನ್ ಅರಣ್ಯಗಳು, ಸಮಶೀತೋಷ್ಣ ವಲಯದ ಎಲೆ ಉದುರುವ ಕಾಡುಗಳು, ಸೂಚಿಪರ್ಣ ಕಾಡುಗಳು. ಇಂಗ್ಲಿಷ್ ಅಲ್ಲಿ ಟ್ರಾಪಿಕಲ್ ಎವರ್ಗ್ರೀನ್, ಟ್ರಾಪಿಕಲ್ ಡೆಸಿಡಿಯಸ್, ಮೆಡಿಟರೇನಿಯನ್, ಟೆಂಪರೇಟ್ ಡೆಸಿಡಿಯಸ್, ಬೋರಿಯಲ್ ಆರ್ ಕೋನಿಫೆರಸ್ ಫಾರೆಸ್ಟ್ ಅಂತ ನಾನು ಬಂದಾಗ ಹೇಳ್ಕೊಡ್ತೀನಿ ಆಯ್ತಾ. ಬಟ್ ಇಲ್ಲಿ ಬನ್ನೇರುಘಟ್ಟದಲ್ಲಿ ಕಂಡು ಬರೋದು ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಆಯ್ತಾ. ಸರಿ, ಫಾರೆಸ್ಟ್ ಆಯ್ತು. ಈಗ ಫಾನಾ, ಪ್ರಾಣಿಗಳು ಯಾವ ತರ ಪ್ರಾಣಿಗಳು ಕಂಡು ಬರ್ತಾವ ನೋಡಿಲಿ. ಅಲ್ಲಿ ಏಷ್ಯನ್ ಎಲಿಫೆಂಟ್ ಇದೆ, ರಾಯಲ್ ಬೆಂಗಾಲ್ ಟೈಗರ್ ಇದೆ, ಇಂಡಿಯನ್ ಘಾರ್. ಇಂಡಿಯನ್ ಘಾರ್ ಅಂದ್ರೆ ಕಾಡೆಮ್ಮೆ. ಓಕೆ, ಸೊ ಲೆಪರ್ಡ್, ಚಿರತೆಗಳಿದಾವೆ, ಕರಡಿಗಳಿದಾವೆ, ಮತ್ತೆ ಮುಖ್ಯವಾಗಿ ಬಹಳ ಇಂಪಾರ್ಟೆಂಟು ಕರ್ನಾಟಕದ ಸ್ಟೇಟ್ ಬಟರ್ಫ್ಲೈ. ಸೊ ಇದ್ರ ಹೆಸರು ಸದರ್ನ್ ಬರ್ಡ್ ವಿಂಗ್ ಅಂತ, ಕರ್ನಾಟಕದ ರಾಜ್ಯ ಚಿಟ್ಟೆ. ಸೊ ಕರ್ನಾಟಕ ಸ್ಟೇಟ್ ಬರ್ಡ್ ಸದರ್ನ್ ಬರ್ಡ್ ವಿಂಗ್ ಅಂತ ಅದನ್ನ ನಾವು ಕಾಣ್ತೀವಿ ಆಯ್ತಾ. ರಿವರ್ಸ್ ಯಾವುದೇ ನದಿಗಳು ಹರಿಯಲ್ಲ, ಬಟ್ ಒಂದು ತೊರೆ ಇದೆ. ತೊರೆ ಅಂದ್ರೆ ಸ್ಟ್ರೀಮ್. ಓಕೆ, ಸುವರ್ಣಮುಖಿ ಅಂತ. ಸೊ ರಿವರ್ಸ್ ಇಲ್ಲ, ತೊರೆ ಇದೆ, ಸುವರ್ಣಮುಖಿ ಅಂತ. ಯಾವುದೇ ಎಕಲಾಜಿಕಲ್ ಕನ್ಸರ್ನ್ಸ್ ಇಲ್ಲ, ಅಲ್ಲೇನು ಮೈನಿಂಗ್ ಮಾಡ್ತಿಲ್ಲ, ಡ್ಯಾಮ್ ಕಟ್ತಿಲ್ಲ, ಏನೂ ಇಲ್ಲ, ಆರಾಮಾಗಿ ಚೆನ್ನಾಗಿದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನೂ ಸಮಸ್ಯೆ ಇಲ್ಲ. ನಾವು ಹೋದ್ರೆ ನಾವೇ ಸಮಸ್ಯೆ ಇಲ್ಲ ಆಯ್ತಾ. ಸರಿ, ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಇದೆ. ಓಕೆ, ಸರಿ, ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಏನಕ್ಕೆ ಫೇಮಸ್ ಅಂದ್ರೆ ಭಾರತದ ಮೊಟ್ಟ ಮೊದಲ ಚಿಟ್ಟೆಗಳ ಉದ್ಯಾನವನ ಇರೋದು. ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್. ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್ ಒಂದು. ಎರಡನೇದು ಇಲ್ಲಿ ಓಕೆ ಭಾರತದ ಮೊಟ್ಟ ಮೊದಲ ಡೆಡಿಕೇಟೆಡ್ ಸೋಲಾರ್ ಫೆನ್ಸ್ಡ್ ಎಲಿಫೆಂಟ್ ಸ್ಯಾಂಕ್ಚುರಿ. ಇದು ಭಾರತದ ಮೊಟ್ಟ ಮೊದಲ ಡೆಡಿಕೇಟೆಡ್ ಸೋಲಾರ್ ಫೆನ್ಸ್ಡ್ ಎಲಿಫೆಂಟ್ ಸ್ಯಾಂಕ್ಚುರಿ. ಇದು ಎರಡು ಇಂಪಾರ್ಟೆಂಟ್. ಮೂರನೇದು ನೀವು ನೋಡಿ, ಬಿಳಿಗಿರಿ ರಂಗನ ಬೆಟ್ಟದಿಂದ ತಮಿಳುನಾಡಿನ ಸತ್ಯಮಂಗಲಂ ಫಾರೆಸ್ಟ್, ಬಿಳಿಗಿರಿ ರಂಗನ ಬೆಟ್ಟದಿಂದ ತಮಿಳುನಾಡಿನ ಸತ್ಯಮಂಗಲಂ ಫಾರೆಸ್ಟ್ಗೆ ಆನೆಗಳು ಓಡಾಡ್ತಾವಲ್ಲ, ಅದು ಮುಖ್ಯ. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಎಲಿಫೆಂಟ್ ಕಾರಿಡಾರ್ ಇದು. ಓಕೆ, ಸೊ ಇಟ್ ಈಸ್ ಎ ಎಲಿಫೆಂಟ್ ಕಾರಿಡಾರ್. ಇಟ್ಸ್ ಎ ಎಲಿಫೆಂಟ್ ಕಾರಿಡಾರ್ ವಿಚ್ ಕನೆಕ್ಟ್ಸ್ ಬಿಳಿಗಿರಿ ರಂಗನ ಬೆಟ್ಟ ಟು ಸತ್ಯಮಂಗಲಂ ಫಾರೆಸ್ಟ್ ಆಫ್ ತಮಿಳುನಾಡು. ಈಗ ಇದ್ರೊಳಗಡೆ ಮಿರ್ಜಾ ಹಿಲ್ಸ್ ಅಂತ ಬರುತ್ತೆ, ಮಿರ್ಜಾ ಬೆಟ್ಟ. 25 ಮೀಟರ್ ಎತ್ತರದ ಒಂದು ಅಬ್ಸರ್ವೇಷನ್ ಟವರ್ ನ ಕಟ್ಟಿದ್ದಾರೆ ಇವರು. ಅದ್ ಮೇಲೆ ನಿಂತ್ಕೊಂಡ್ರೆ ಇಡೀ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸಂಪೂರ್ಣವಾಗಿ ಕಾಣುತ್ತೆ. ಫುಲ್ 1000 ಎಕರೆ ಏನಿದೆಯಲ್ಲ ಫುಲ್ ಕಾಣುತ್ತೆ. ಫಾರ್ ದಿಸ್ ರೀಸನ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವಾಸ್ ಇನ್ ನ್ಯೂಸ್.